ನಮಸ್ತೆ ಸ್ನೇಹಿತರೆ, ನೀವು ಎ.ಟಿ.ಎಂ ಕಾರ್ಡು ಎಲ್ಲರೂ ಬಳಸ್ತಾ ಇದ್ದೀರಾ? ನನಗೆ ಚೆನ್ನಾಗಿ ಗೊತ್ತು. ನೀವು ಎ.ಟಿ.ಎಂ ಕಾರ್ಡು ಕೇವಲ ಹಣ ತೆಗೆಯಲು ಮಾತ್ರ ಅಂದ್ಕೊಂಡಿದ್ದೀರಾ? ಹಾಗಾದರೆ ಈ ವಿಡಿಯೋ ನೋಡಿ. ನಿಮ್ಮ ಜೇಬಿನಲ್ಲಿರುವ ಆ ಸಣ್ಣ ಕಾರ್ಡ್ ಮೇಲೆ ಲಕ್ಷಾಂತರ ರೂಪಾಯಿ ವಿಮೆ ಇರುತ್ತೆ, ನಿಮಗೆ ಗೊತ್ತಾ? ಅಕಸ್ಮಾತ್ ಕಾರ್ಡ್ ಹೊಂದಿರುವ ವ್ಯಕ್ತಿಗೆ ಏನಾದರೂ ತೊಂದರೆಯಾದರೆ ಅವರ ಕುಟುಂಬಕ್ಕೆ ಈ ಹಣ ಆಸರೆಯಾಗಿ ಹೋಗುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಪೂರ್ತಿಯಾಗಿ ತಿಳಿಸಿಕೊಡ್ತೀನಿ, ಬನ್ನಿ. ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ ಈ ವಿಷಯದ ಬಗ್ಗೆ. ಅದೇನಪ್ಪ ಅಂತಂದರೆ, ನಾವು ಬಳಸೋಂಥ ಡೆಬಿಟ್ ಕಾರ್ಡ್ ಮೇಲೂ ಉಚಿತವಾಗಿ ಪರ್ಸ್ನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಇರುತ್ತೆ ಅಂತ, ಅಂದರೆ ಇದಕ್ಕೆ ವಿಮೆ ಇರುತ್ತದೆ ಅಂತ. ರೂಪೇ ಕಾರ್ಡ್ 1 ಲಕ್ಷದಿಂದ 2 ಲಕ್ಷದವರೆಗೆ, ಪ್ಲಾಟಿನಂ ಕಾರ್ಡ್ 5 ಲಕ್ಷದವರೆಗೆ, ಮಾಸ್ಟರ್ ಕಾರ್ಡ್ 10 ಲಕ್ಷದವರೆಗೆ ವಿಮೆ ಇರುತ್ತದೆ, ನಿಮಗೆ ಗೊತ್ತಾ? ಇದು ಜನರಿಗೆ ಸಿಗಬೇಕಾದರೆ ಕೆಲವು ಮುಖ್ಯ ನಿಯಮಗಳಿವೆ, ಇದನ್ನು ನೀವು ಗಮನಿಸಲೇಬೇಕು. ವಿಚಾರವನ್ನು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಒಂದು ವ್ಯಕ್ತಿಗೆ ಅಪಘಾತ ನಡೆದಿರುತ್ತೆ, ಆ ವ್ಯಕ್ತಿ ಮೃತಪಟ್ಟಿರ್ತಾರೆ, ಇಲ್ಲ ಅಂಗವೈಫಲ್ಯ ಆಗಿರುತ್ತದೆ. ಅದಕ್ಕೂ ಮುಂಚೆ ಅವರು 45ರಿಂದ 90 ದಿನಗಳ ಮೊದಲು ಆ ಕಾರ್ಡನ್ನು ಒಮ್ಮೆ ಆದರೂ ಬಳಸಿರಬೇಕು, ಅಂದರೆ ಚಾಲ್ತಿಯಲ್ಲಿರಬೇಕು. ಹಣ ಡ್ರಾ ಮಾಡಬಹುದು, ಇನ್ನಿತರ ಚಟುವಟಿಕೆಯಲ್ಲಿ ಭಾಗಿಯಾಗಿರಬೇಕು ಆ ಕಾರ್ಡ್. ಇದು ಕೇವಲ ಅಪಘಾತದಿಂದ ಸಂಭವಿಸುವ ಸಾವು ಅಥವಾ ಶಾಶ್ವತ ಅಂಗವೈಫಲ್ಯಕ್ಕೆ ಮಾತ್ರ ಅನ್ವಯವಾಗುತ್ತದೆ. ಸಹಜ ಸಾವು ಅಥವಾ ಕಾಯಿಲೆಯಿಂದ ಆಗುವ ಸಾವಿಗೆ ಇದು ಅನ್ವಯ ಆಗುವುದಿಲ್ಲ. ನಿಮ್ಮ ಪ್ರಶ್ನೆ ನನಗೆ ಗೊತ್ತು, ಕ್ಲೈಮ್ ಮಾಡೋದು ಹೇಗೆ ಅಂತ ಅಲ್ವಾ? ಒಂದು ವೇಳೆ ಇಂತಹ ಘಟನೆ ನಡೆದರೆ ಕುಟುಂಬದವರು 30ರಿಂದ 60 ದಿನದ ಒಳಗೆ ಬ್ಯಾಂಕಿಗೆ ಹೋಗಿ ಅರ್ಜಿ ಸಲ್ಲಿಸಬೇಕು. ಇದಕ್ಕೆ FIR ಮತ್ತು ಮರಣದ ಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು. ಇದು RBI ನಿಯಮಗಳ ಪ್ರಕಾರ ಸಿಗುವ ಸೌಲಭ್ಯ. ಈ ಮಾಹಿತಿ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಇವತ್ತೇ ನಿಮ್ಮ ಬ್ಯಾಂಕಿಗೆ ಹೋಗಿ ನಿಮ್ಮ ಕಾರ್ಡಿನ ವಿಮೆ ಬಗ್ಗೆ ವಿಚಾರಿಸಿ. ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನನ್ನು ಒತ್ತಿರಿ, ಕಮೆಂಟ್ಸ್ ಕೂಡ ಮಾಡಿ. ನಮ್ಮ ಚಾನಲ್ ಹೆಸರು ನೆನಪಿದೆ ಅಲ್ವಾ? ಬಡತವ ಇದೇ ಸಮಾಚಾರ.